Hello friends, greetings of the day and welcome to Spardha Lines. This is our 8th lesson we are starting today, Prepositions and Phrasal Verbs. ಇದಕ್ಕೆ ಕನ್ನಡದಲ್ಲಿ ಸರಿಯಾದ ಟ್ರಾನ್ಸ್ಲೇಷನ್ ಅಥವಾ ಅನುವಾದ ಅಂತ ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ದೀಸ್ ಆರ್ ದ ವರ್ಡ್ಸ್ ದ್ಯಾಟ್ ಕಮ್ ಅಂಡರ್ ಇಂಗ್ಲಿಷ್ ಗ್ರಾಮರ್. ಆಂಗ್ಲ ಭಾಷೆಯ ವ್ಯಾಕರಣದಲ್ಲಿ ಬರುವಂತ ಎರಡು ಶಬ್ದಗಳಾದ ಕಾರಣ ನಾವು ಸರಿಯಾದ ಕನ್ನಡ ಟ್ರಾನ್ಸ್ಲೇಷನ್ ಅನ್ನ ಈ ಶಬ್ದಗಳಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಲೆಟ್ ಅಸ್ ಕಾಲ್ ದೆಮ್ ಆಸ್ ದೇ ಆರ್ ಪ್ರಿಪೊಸಿಷನ್ಸ್ ಅಂಡ್ ಫ್ರೇಸಲ್ ವರ್ಬ್ಸ್. ಈ ಕೆಳಗಿನ ಸಬ್ ಟಾಪಿಕ್ ಗಳನ್ನ ಇವತ್ತಿನ ಪಾಠದಲ್ಲಿ ನಾವು ಕವರ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಿಪೊಸಿಷನ್ಸ್, ನೆಕ್ಸ್ಟ್ ಫ್ರೇಸಲ್ ವರ್ಬ್ಸ್. Under both preposition and phrasal verbs, we have several examples given for better understanding. And we are also going to discuss several exercises and previous year questions. ಪ್ರತಿ ಟಾಪಿಕ್ನ ಕೆಳಗೆ ಅದರದೇ ಆದ ಎಕ್ಸಸೈಸ್ಗಳನ್ನ ನಾವು ಇವತ್ತಿನ ಪಾಠದಲ್ಲಿ ಕವರ್ ಮಾಡ್ತಾ ಇದ್ದೇವೆ. Prepositions are the words that show relationship between a noun or pronoun and other words in a sentence. ಅಂದ್ರೆ ಒಂದು ವಾಕ್ಯದಲ್ಲಿ ಬರುವಂತಹ ನಾಮಪದ ಅಥವಾ ಸರ್ವನಾಮದ ಜೊತೆಗೆ ವಾಕ್ಯದಲ್ಲಿನ ಇತರ ಪದಗಳ ನಡುವಿನ ಸಂಬಂಧವನ್ನ ತೋರಿಸುವ ಶಬ್ದಗಳಿಗೆ ನಾವು ಪ್ರಿಪೊಸಿಷನ್ ಅಂತ ಕರಿತೇವೆ. ಸಾಮಾನ್ಯವಾಗಿ ದೇ ಕ್ಯಾನ್ ಇಂಡಿಕೇಟ್ ಡೈರೆಕ್ಷನ್, ಅಂದ್ರೆ ದಿಕ್ಕು, ಲೊಕೇಶನ್, ಸ್ಥಳ, ಟೈಮ್, ಸಮಯ ಅಥವಾ ಮ್ಯಾನರ್ ಅನ್ನ ಇದು ಸೂಚಿಸ್ತದೆ. ಸಾಮಾನ್ಯವಾಗಿ ಬರುವಂತಹ ಇಂಗ್ಲಿಷಿನ ಪ್ರಿಪೊಸಿಷನ್ಸ್ ಅಂದ್ರೆ ಇನ್, ಆನ್, ಅಂಡರ್, ಬಿಹೈಂಡ್, ಎಟ್, ಈ ರೀತಿಯ ಕಾಮನ್ ಪ್ರಿಪೊಸಿಷನ್ಸ್ ಅನ್ನ ನಾವು ಇಂಗ್ಲಿಷ್ ನಲ್ಲಿ ಉಪಯೋಗಿಸ್ತೇವೆ. ಇನ್ನು ಕೆಲವು ಕಾಂಪೌಂಡ್ ಪ್ರಿಪೊಸಿಷನ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಪ್ರಿಪೊಸಿಷನ್ ಶಬ್ದಗಳನ್ನ ಜೊತೆಯಾಗಿ ಸೇರಿಸುವ ಫ್ರೇಸಸ್. ದೇ ಆರ್ ಫಾರ್ ಎಕ್ಸಾಂಪಲ್ ಇನ್ ಫ್ರಂಟ್ ಆಫ್ ಅಥವಾ ಅಕಾರ್ಡಿಂಗ್ ಟು, ಡ್ಯೂ ಟು, ಅಪಾರ್ಟ್ ಫ್ರಮ್. These are some other kind of compound prepositions that we commonly use in English language. Here we have some of the examples. The first one is we will meet at 3 p.m. ನಾವು 3 ಗಂಟೆಗೆ ಮಧ್ಯಾಹ್ನ ನಂತರ ಭೇಟಿ ಆಗೋಣ ಅಂದ್ರೆ ಎಟ್ ಅನ್ನೋದು ಇಲ್ಲಿ ಪ್ರಿಪೊಸಿಷನ್ ಆಗಿರುತ್ತೆ. ಅಥವಾ the next example is the dog is sitting in front of the fireplace. ಬೆಂಕಿ ಹೊತ್ತಿಸುವ ಸ್ಥಳದ ಎದುರುಗಡೆಗೆ ನಾಯಿ ಕುಳಿತುಕೊಂಡಿದೆ. In front of is a preposition here. The book is on the table. ಬುಕ್ ಎಲ್ಲಿದೆ ಅನ್ನೋ ಸ್ಥಳವನ್ನ ಅದು ವಿವರಿಸ್ತದೆ. ಸೊ ಆನ್ ಇಸ್ ಅ ಪ್ರಿಪೊಸಿಷನ್. ದ ಡಾಗ್ ಜಂಪ್ಡ್ ಓವರ್ ದ ಹೆಡ್ಜ್. ಸಸ್ಯದ ಮೇಲ್ಭಾಗದಿಂದ ನಾಯಿ ಹಾರಿದೆ. ಎಲ್ಲಿಯಾಗಿ ಹಾರಿದೆ? ಓವರ್ ದ ಹೆಡ್ಜ್. ಸೊ ಓವರ್ ಬಿಕಮ್ಸ್ ದ ಪ್ರಿಪೊಸಿಷನ್ ಹಿಯರ್. ಅಂಡ್ ಇಟ್ ಈಸ್ ಗೋಯಿಂಗ್ ಟು ರೈನ್ ಅಕಾರ್ಡಿಂಗ್ ಟು ದ ವೆದರ್ ರಿಪೋರ್ಟ್. ವೆದರ್ ರಿಪೋರ್ಟಿನ ಪ್ರಕಾರ ಇವತ್ತು ಮಳೆ ಬರುವ ಸಂಭವನೀಯತೆ ಇದೆ. ಸೊ ಅಕಾರ್ಡಿಂಗ್ ಟು ಬಿಕಮ್ಸ್ ಅ ಪ್ರಿಪೊಸಿಷನ್. So these are several examples. Here we have some of the commonly used prepositions in English language and their uses. ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಬಳಸುವಂತಹ ಕೆಲವು ಪ್ರಿಪೊಸಿಷನ್ಗಳು ಮತ್ತು ಅವುಗಳ ಉಪಯೋಗಗಳನ್ನ ನಾವೇನು ನೋಡೋಣ. The first one is in. In is used to indicate any place, location or time period. ಯಾವುದೇ ಸ್ಥಳ ಅಥವಾ ಸಮಯಾವಧಿಯ ಬಗ್ಗೆ ತಿಳಿಸೋದಕ್ಕೆ ನಾವು ಇನ್ ಅನ್ನೋ ಪ್ರಿಪೊಸಿಷನ್ ಉಪಯೋಗಿಸ್ತೇವೆ. ಉದಾಹರಣೆಗೆ ಶಿ ಲಿವ್ಸ್ ಇನ್ ದ ಸಿಟಿ, ಅವಳು ನಗರದಲ್ಲಿ ವಾಸಿಸ್ತಾಳೆ. ಅಥವಾ ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಫಾರ್ 3 p.m. ಇನ್ ದ ಆಫ್ಟರ್ನೂನ್. ಇದು ಅವಧಿಯನ್ನು ತೋರಿಸುತ್ತೆ. ಮಧ್ಯಾಹ್ನ ನಂತರ 3 ಗಂಟೆಗೆ ಆ ಹೊತ್ತಿಗೆ ಸಮಯವನ್ನ ಸಭೆಗಾಗಿ ನಿಗದಿಪಡಿಸಲಾಗಿದೆ. ಸೊ ಇನ್ 2 places, ಇನ್ ಕ್ಯಾನ್ ಬಿ ಯೂಸ್ಡ್ ಈದರ್ ಫಾರ್ ಅ ಪ್ಲೇಸ್ ಆರ್ ಫಾರ್ ಅ ಟೈಮ್. ಸಮಯಕ್ಕೆ ಅಥವಾ ಸ್ಥಳದ ಬಗ್ಗೆ ಮಾತಾಡೋದಕ್ಕೆ ನಾವು ಇನ್ ಅನ್ನೋ ಪ್ರಿಪೊಸಿಷನ್ ಅನ್ನ ಉಪಯೋಗಿಸ್ತೇವೆ. ಮುಂದಿನದು ಆನ್. ಆನ್ ಅನ್ನೋ ಪ್ರಿಪೊಸಿಷನ್ ಅನ್ನ ಯಾವುದರ ಮೇಲೆ ಇದೆ ಅಂತ ತೋರಿಸೋದಕ್ಕೆ ಅಥವಾ ಒಂದು ನಿರ್ದಿಷ್ಟವಾದ ದಿನಾಂಕವನ್ನ ಸೂಚಿಸೋದಕ್ಕೆ ನಾವು ಉಪಯೋಗಿಸ್ತೇವೆ. ಇಟ್ ಇಂಡಿಕೇಟ್ಸ್ ದ ಸರ್ಫೇಸ್ ಕಾಂಟ್ಯಾಕ್ಟ್ ಆರ್ ಅ ಸ್ಪೆಸಿಫಿಕ್ ಡೇ ಆರ್ ಡೇಟ್. ಉದಾಹರಣೆಗೆ ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕ ಎಲ್ಲಿದೆ? ಟೇಬಲ್ ನ ಮೇಲೆ, ಮೇಜಿನ ಮೇಲೆ ಇಡಲ್ಪಟ್ಟಿದೆ. ಅಥವಾ ದ ಪಾರ್ಟಿ ಈಸ್ ಆನ್ ಅ ಸ್ಯಾಟರ್ಡೆ. ಸೊ ಶನಿವಾರದ ದಿನ ಪಾರ್ಟಿ ಇದೆ. So on can be used either to indicate a surface or to indicate a date. The next one what we have is at. At ಅನ್ನೋದು ಇನ್ನೊಂದು ಪ್ರಿಪೊಸಿಷನ್. ಇದು ಯಾವುದೇ ಸಮಯ ಅಥವಾ ಸ್ಥಳ ಅಥವಾ ಒಂದು ಘಟನೆಯಲ್ಲಿರುವಂತಹ ಒಂದು ನಿರ್ದಿಷ್ಟ ಬಿಂದುವನ್ನ ಸೂಚಿಸೋದಕ್ಕೆ, ಫಾರ್ ಅ ಸ್ಪೆಸಿಫಿಕ್ ಪಾಯಿಂಟ್, ಟು ಇಂಡಿಕೇಟ್ ಎ ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್ ಆರ್ ಲೊಕೇಶನ್ ಆರ್ ಅನ್ ಇವೆಂಟ್. ಅದನ್ನ ತೋರಿಸೋದಕ್ಕೆ ನಾವು at ಅನ್ನೋ ಪ್ರಿಪೊಸಿಷನ್ ಅನ್ನ ಉಪಯೋಗಿಸ್ತೇವೆ. For example, we will meet at 9 a.m. at the cafe.
ಒಂದು ಕೆಫೆಯಲ್ಲಿ ಅಥವಾ ಒಂದು ರೆಸ್ಟೋರೆಂಟ್ ನಲ್ಲಿ 9 ಗಂಟೆಗೆ ನಾವು ಭೇಟಿಯಾಗೋಣ. ಯಾವ ಸಮಯಕ್ಕೆ? at 9 o'clock ಅಂತ ತೋರಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ at. ಅಥವಾ ಸ್ಥಳವೂ ಇರಬಹುದು. ಲೆಟ್ ಅಸ್ ಮೀಟ್ ಅಟ್ ದ ಕೆಫೆ ಅಂದ್ರೆ ನಾವು ಕೆಫೆಯಲ್ಲಿ ಭೇಟಿಯಾಗೋಣ ಅಂತ. ಅದಕ್ಕೆ ನಾವು at ಅನ್ನೋ ಪ್ರಿಪೊಸಿಷನ್ ಅನ್ನ ಉಪಯೋಗಿಸ್ತೇವೆ. ದ ನೆಕ್ಸ್ಟ್ ಒನ್ ಇಸ್ ಬೈ. ಬೈ ಅನ್ನೋ ಪ್ರಿಪೊಸಿಷನ್ ಇಟ್ ಇಂಡಿಕೇಟ್ಸ್ ನಿಯರ್ನೆಸ್ ಅಥವಾ ಸಾಮೀಪ್ಯವನ್ನ ತೋರಿಸ್ಕೊಡುತ್ತೆ. ಅಥವಾ ಇಟ್ ಕ್ಯಾನ್ ಶೋ ದ ಮೆಥಡ್ ಆಫ್ ಡೂಯಿಂಗ್ ಸಮಥಿಂಗ್. ಯಾವುದೇ ಮಾಡುವ ವಿಧಾನವನ್ನ ಸೂಚಿಸೋದಕ್ಕೆ ನಾವು ಬೈ ಅನ್ನೋ ಪ್ರಿಪೊಸಿಷನ್ ಅನ್ನ ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ಹಿ ಸ್ಟುಡ್ ಬೈ ದ ವಿಂಡೋ. ಅವನು ಕಿಟಕಿಯ ಬಳಿಯಲ್ಲಿ ನಿಂತಿದ್ದಾನೆ, ಸಾಮೀಪ್ಯವನ್ನ ತೋರಿಸುತ್ತೆ. ಆರ್ ಶಿ ಟ್ರಾವೆಲ್ಡ್ ಬೈ ಪ್ಲೇನ್. ಯಾವುದರ ಮುಖಾಂತರ, ಯಾವ ವಿಧಾನದ ಮುಖಾಂತರ ಅವಳು ಪ್ರಯಾಣಿಸಿದಳು? ಅವಳು ವಿಮಾನದಲ್ಲಿ ಪ್ರಯಾಣಿಸಿದ್ಲು. ಸೊ ಈ ಬೈ ಕ್ಯಾನ್ ಇಂಡಿಕೇಟ್ ಈದರ್ ಇಟ್ ಈಸ್ ದ ನಿಯರ್ನೆಸ್ ಆಫ್ ಸಮಥಿಂಗ್ ಆರ್ ದ ಪ್ರಾಕ್ಸಿಮಿಟಿ, ಎಕ್ಸಾಕ್ಟ್ ಆಗಿ ಯಾವ್ದನ್ನ ಮಾಡೋದು ಅಂತ, ಅಥವಾ ಮೆಥಡ್ ಆಫ್ ಡೂಯಿಂಗ್ ಸಮಥಿಂಗ್ ಅದನ್ನ ತೋರಿಸೋದಕ್ಕೆ ಬೈ ಅನ್ನೋ ಪ್ರಿಪೊಸಿಷನ್ ಅನ್ನು ಉಪಯೋಗಿಸ್ತೇವೆ. ದ ನೆಕ್ಸ್ಟ್ ಒನ್ ವಿ ಹ್ಯಾವ್ ಇಸ್ ಫಾರ್. ಫಾರ್ ಅನ್ನೋ ಪ್ರಿಪೊಸಿಷನ್ ಅನ್ನ ಇಟ್ ಇಂಡಿಕೇಟ್ಸ್ ಪರ್ಪಸ್ ಅಥವಾ ಉದ್ದೇಶವನ್ನ ತೋರಿಸುತ್ತೆ. ಅಥವಾ ಇಟ್ ಕ್ಯಾನ್ ಶೋ ಯು ದ ಡ್ಯೂರೇಷನ್ ಆಫ್ ಸಮಥಿಂಗ್, ಒಂದು ಅವಧಿಯನ್ನ ತೋರಿಸಬಹುದು. ಅಥವಾ ಆರ್ ಇನ್ ಎಕ್ಸ್ಚೇಂಜ್ ಆಫ್ ಸಮಥಿಂಗ್, ಯಾವ್ದಾದ್ರೂ ವಿನಿಮಯದ ಬಗ್ಗೆ ಮಾತಾಡಿಕೊಳ್ಳೋದಕ್ಕೆ ಫಾರ್ ಅನ್ನ ಉಪಯೋಗಿಸಬಹುದು. ಫಾರ್ ಎಕ್ಸಾಂಪಲ್, ಐ ಬಾಟ್ ಫ್ಲವರ್ಸ್ ಫಾರ್ ಮೈ ಮದರ್. ಯಾರಿಗಾಗಿ ನಾನು ಹೂವನ್ನ ತೆಗೆದುಕೊಂಡೆ ಅಂತ ಸೂಚಿಸೋದಕ್ಕೆ ವಿ ಹ್ಯಾವ್ ಯೂಸ್ಡ್ ಫಾರ್, ಇವರಿಗಾಗಿ. ಅಥವಾ ಹಿ ಸ್ಟಡಿಡ್ ಫಾರ್ 2 hours, ಇಲ್ಲಿ ಅವಧಿಯನ್ನ ಸೂಚಿಸುತ್ತೆ. ಅವನು 2 ಗಂಟೆಗಳ ಕಾಲ ಅಧ್ಯಯನ ಮಾಡಿದನು. ಅದನ್ನು ತೋರಿಸೋದಕ್ಕೆ ಯಾರಿಗಾಗಿ, ಉದ್ದೇಶ ಅಥವಾ ಅವಧಿಯನ್ನ ಸೂಚಿಸೋದಕ್ಕೆ ನಾವು ಫಾರ್ ಅನ್ನೋ ಪ್ರಿಪೊಸಿಷನ್ ಅನ್ನ ಉಪಯೋಗಿಸ್ತೇವೆ. ದ ನೆಕ್ಸ್ಟ್ ಒನ್ ಇಸ್ ವಿತ್. ವಿತ್ ಇಂಡಿಕೇಟ್ಸ್ ಅಕಂಪನಿಮೆಂಟ್, ಯಾರ ಜೊತೆಗೆ ಅದು ಇದೆ. ಅಥವಾ ಪೊಸಿಷನ್, ಸ್ವಾಧೀನವನ್ನ ವ್ಯಕ್ತಪಡಿಸೋದಕ್ಕೆ. ಅಥವಾ ಅಸೋಸಿಯೇಷನ್, ಅಸೋಸಿಯೇಷನ್ ಮೀನ್ಸ್ ಸಂಘ ಅಥವಾ ಜೊತೆ, ಅದನ್ನ ಸೂಚಿಸೋದಕ್ಕೆ ವಿತ್ ಅನ್ನೋ ಪ್ರಿಪೊಸಿಷನ್ ಅನ್ನ ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ಶಿ ವೆಂಟ್ ಟು ದ ಪಾರ್ಟಿ ವಿತ್ ಹರ್ ಫ್ರೆಂಡ್ಸ್. ಯಾರ ಜೊತೆಗೆ ಅವಳು ಪಾರ್ಟಿಗೆ ಹೋದ್ಲು? ತನ್ನ ಸ್ನೇಹಿತೆಯರ ಜೊತೆಗೆ ಅವಳು ಪಾರ್ಟಿಗೆ ಹೋದ್ಲು. ಅಥವಾ ಹಿ ಈಸ್ ಪ್ಲೇಯಿಂಗ್ ವಿತ್ ಅ ಟಾಯ್. ಅವನೊಂದು ಆಟಿಕೆಯ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಅದನ್ನ ತೋರಿಸೋದಕ್ಕೆ ನಾವು ವಿತ್ ಅನ್ನೋ ಪ್ರಿಪೊಸಿಷನ್ ಉಪಯೋಗಿಸ್ತೇವೆ. ನೆಕ್ಸ್ಟ್ ವಿ ಹ್ಯಾವ್ ದ ನೆಕ್ಸ್ಟ್ ಕಾಮನ್ ಪ್ರಿಪೊಸಿಷನ್ ಇಸ್ ಟು. ಟು ಅನ್ನೋದನ್ನ ನಾವು ಡೈರೆಕ್ಷನ್ ತೋರಿಸೋದಕ್ಕೆ ಅಥವಾ ದಿಕ್ಕು ಸೂಚಿಸೋದಕ್ಕೆ, ಅಥವಾ ಡೆಸ್ಟಿನೇಷನ್, ಎಲ್ಲಿಗೆ ತಲುಪಬೇಕು ಅನ್ನೋ ಗಮ್ಯಸ್ಥಾನ ತೋರಿಸೋದಕ್ಕೆ, ಅಥವಾ ಟು ಇಂಡಿಕೇಟ್ ಅ ಪರ್ಪಸ್, ಉದ್ದೇಶವನ್ನ ಸೂಚಿಸೋದಕ್ಕೆ ನಾವು ಬಳಸ್ತೇವೆ. ಉದಾಹರಣೆಗೆ, ದೇ ಆರ್ ಗೋಯಿಂಗ್ ಟು ದ ಪಾರ್ಕ್. ಅವರಿಗೆ ಎಲ್ಲಿ ಹೋಗ್ತಾ ಇದ್ದಾರೆ ದಿಕ್ಕು ಅನ್ನ ತೋರಿಸ್ತದೆ ಇದು. ದೇ ಆರ್ ಗೋಯಿಂಗ್ ಟು ದ ಪಾರ್ಕ್. ಅಥವಾ ಐ ನೀಡ್ ಟು ಟಾಕ್ ಟು ಯು. ಐ ನೀಡ್ ಟು ಟಾಕ್ ಟು ಯು, ಯಾರ ಜೊತೆ, ಪರ್ಪಸ್ ಅನ್ನ ಇಲ್ಲಿ ತೋರಿಸ್ತದೆ. ಅದು ಉದ್ದೇಶವನ್ನ ತೋರಿಸೋದಕ್ಕೆ ನಾವು ಟು ಅನ್ನ ಉಪಯೋಗಿಸಿದ್ದೇವೆ. ದ ನೆಕ್ಸ್ಟ್ ಪ್ರಿಪೊಸಿಷನ್ ಇಸ್ ಫ್ರಮ್. ಫ್ರಮ್ ಅಂದ್ರೆ ಒರಿಜಿನ್ ಅಥವಾ ಆರಂಭದ ಬಿಂದುವನ್ನ ಅದು ಸೂಚಿಸ್ತದೆ. ಮೂಲ ಯಾವುದು ಅಥವಾ ಆರಂಭ ಯಾವುದು, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ ಸೂಚಿಸೋದಕ್ಕೆ ನಾವು ಫ್ರಮ್ ಅನ್ನ ಬಳಸ್ತೇವೆ. ಅಥವಾ ಸೋರ್ಸ್ ಅಂದ್ರೆ ಎಲ್ಲಿಂದ ಅದು ಬಂತು, ಮೂಲ ಅಂತ ತೋರಿಸೋದಕ್ಕೆ ವಿ ಯೂಸ್ ಫ್ರಮ್. ಶಿ ಮೂವ್ಡ್ ಫ್ರಮ್ ನ್ಯೂಯಾರ್ಕ್. ಅವಳು ನ್ಯೂಯಾರ್ಕ್ ನಿಂದ ಸ್ಥಳಾಂತರಗೊಂಡಿದ್ದಾಳೆ. ಯಾವ ಮೂಲದಿಂದ? ನ್ಯೂಯಾರ್ಕ್ ನಿಂದ. ಅಥವಾ ದ ಲೆಟರ್ ಇಸ್ ಫ್ರಮ್ ಮೈ ಫ್ರೆಂಡ್. ಎಲ್ಲಿಂದ ಬಂದಂತಹ ಕಾಗದ ಅದು, ಈ ಪತ್ರ ಎಲ್ಲಿಂದ ಸ್ಟಾರ್ಟ್ ಆಗಿರೋದು? ಅದು ಫ್ರಮ್ ಮೈ ಫ್ರೆಂಡ್, ನನ್ನ ಸ್ನೇಹಿತನಿಂದ ಆ ಪತ್ರ ಬಂದಿದೆ. ಇದನ್ನ ತೋರಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ ಫ್ರಮ್. ದ ನೆಕ್ಸ್ಟ್ ಕಾಮನ್ ಪ್ರಿಪೊಸಿಷನ್ ಇಸ್ ಆಫ್. ಆಫ್ ಇಂಡಿಕೇಟ್ಸ್ ಅ ಪೊಸೆಷನ್, ಸ್ವಾಧೀನ ಅಥವಾ ಮೂಲ, ಒರಿಜಿನ್, ಆರ್ ಮೆಟೀರಿಯಲ್ ಆರ್ ಕಂಟೆಂಟ್ ಅನ್ನು ಸೂಚಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ ಆಫ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಪಿಕ್ಚರ್ ಆಫ್ ಮೈ ಫ್ಯಾಮಿಲಿ ಅಂತ ಹೇಳ್ಬೋದು. ಇದು ನನ್ನ ಕುಟುಂಬದ ಒಂದು ಚಿತ್ರಪಟ. ಸೊ ಇಟ್ ಇಂಡಿಕೇಟ್ಸ್ ಒಂದು ಒರಿಜಿನ್ ಅನ್ನ ತೋರಿಸುತ್ತೆ ಅಥವಾ ಒಂದು ಪೊಸಿಷನ್ ಅನ್ನ ತೋರಿಸ್ತದೆ. ಅಥವಾ ಅ ಕಪ್ ಆಫ್ ಕಾಫಿ, ಒಂದು ಕಪ್ ಕಾಫಿ. ಅಥವಾ ಬ್ರಿಂಗ್ ಅ ಕೆಜಿ ಆಫ್ ಪೊಟೆಟೊ, 1 kg ಆಲೂಗಡ್ಡೆಯನ್ನು ತೆಗೆದುಕೊಂಡು ಬಾ. ಸೊ ವಿ ಯೂಶುವಲಿ ಯೂಸ್ ಇನ್ ಸಚ್ ಕೇಸಸ್ ದ ಪ್ರಿಪೊಸಿಷನ್ ಆಫ್. ದ ನೆಕ್ಸ್ಟ್ ಒನ್ ಇಸ್ ವಿತ್. ವಿತ್ ಅನ್ನೋದನ್ನ ಇಟ್ ಇಂಡಿಕೇಟ್ಸ್ ಮೀನ್ಸ್, ವಿಧಾನ ಅಥವಾ ಮ್ಯಾನರ್, ಯಾವ ರೀತಿ, ಅಥವಾ ಇನ್ಸ್ಟ್ರೂಮೆಂಟ್, ಯಾವ ಉಪಕರಣದ ಮುಖಾಂತರ ಮಾಡಿದ್ದೇವೆ ಅಂತ ತೋರಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ ವಿತ್. ಫಾರ್ ಎಕ್ಸಾಂಪಲ್, ಕಟ್ ದ ಬ್ರೆಡ್ ವಿತ್ ದ ನೈಫ್. ಯಾವ ಉಪಕರಣದ ಮುಖಾಂತರ ಬ್ರೆಡ್ ಅನ್ನ ಕತ್ತರಿಸಬೇಕು? ಚಾಕುವಿನಿಂದ ಕತ್ತರಿಸಬೇಕು. ಅಥವಾ ಶಿ ಪೇಂಟ್ಸ್ ವಿತ್ ವಾಟರ್ ಕಲರ್ಸ್. ಅವಳು
ಅವಳು ವಾಟರ್ ಕಲರ್ಗಳಿಂದ ಚಿತ್ರವನ್ನ ರಚಿಸ್ತಾಳೆ. ಸೊ ವಿ ಯೂಸ್ ಇನ್ ಸಚ್ ಕೇಸಸ್ ದ ಪ್ರಿಪೊಸಿಷನ್ ವಿತ್. ದ ನೆಕ್ಸ್ಟ್ ಪ್ರಿಪೊಸಿಷನ್ ವಿ ಹ್ಯಾವ್ ಇಸ್ ಅಬೌಟ್. ಅಬೌಟ್ ಅನ್ನೋ ಪ್ರಿಪೊಸಿಷನ್ ಇಟ್ ಇಂಡಿಕೇಟ್ಸ್ ಅ ಟಾಪಿಕ್ ಆರ್ ಸಬ್ಜೆಕ್ಟ್ ಆಫ್ ಸಮಥಿಂಗ್. ಒಂದು ವಿಷಯವನ್ನ ಸೂಚಿಸೋದಕ್ಕೆ ನಾವು ಅಬೌಟ್ ಅನ್ನ ಯಾವುದರ ಬಗ್ಗೆ ಮಾತಾಡ್ತೇವೆ ಅಂತ ತೋರಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ ಅಬೌಟ್. ಫಾರ್ ಎಕ್ಸಾಂಪಲ್, ವಿ ಟಾಕ್ಡ್ ಅಬೌಟ್ ದ ಮೂವಿ. ನಾವು ಚಲನಚಿತ್ರದ ಬಗ್ಗೆ ಮಾತನಾಡಿದ್ದೇವೆ. ಅಥವಾ ಹಿ ಈಸ್ ಕ್ಯೂರಿಯಸ್ ಅಬೌಟ್ ಸೈನ್ಸ್. ಅವನಿಗೆ ವಿಜ್ಞಾನ ವಿಷಯದ ಬಗ್ಗೆ ಕುತೂಹಲ ಇದೆ. ಸೊ ಅಬೌಟ್ ಈಸ್ ಬೇಸಿಕಲಿ ಬಗ್ಗೆ ಅನ್ನೋದನ್ನ ಸೂಚಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ ಅಬೌಟ್. ನೌ ದ ನೆಕ್ಸ್ಟ್ ಒನ್ ಈಸ್ ಬೈ. ಬೈ ಅನ್ನೋ ಪ್ರಿಪೊಸಿಷನ್ ಅನ್ನ ಇಟ್ ಇಂಡಿಕೇಟ್ಸ್ ದ ಏಜೆಂಟ್ ಆರ್ ಡೂಯರ್ ಆಫ್ ಆಕ್ಷನ್. ಯಾರು ಅದನ್ನ ಕ್ರಿಯೆ ಮಾಡ್ತಾರೆ ಅನ್ನೋದನ್ನ ಸೂಚಿಸೋದಕ್ಕೆ ವಿ ಯೂಸ್ ಬೈ. ಫಾರ್ ಎಕ್ಸಾಂಪಲ್, ದ ಬುಕ್ ವಾಸ್ ರಿಟನ್ ಬೈ ಮಾರ್ಕ್ ಟ್ವೇನ್. ಮಾರ್ಕ್ ಟ್ವೇನ್ರು ಈ ಪುಸ್ತಕವನ್ನ ಬರೆದಿದ್ದಾರೆ, ಅವರಿಂದ ಬರೆಯಲ್ಪಟ್ಟಿದೆ. ಇದನ್ನ ಸೂಚಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ ಬೈ. These are the common prepositions, one word prepositions we use in English language. Next we have another type, that is compound preposition. It includes more than one words. ಒಂದಕ್ಕಿಂತ ಹೆಚ್ಚಿನ ಶಬ್ದಗಳನ್ನ ಉಪಯೋಗಿಸುವಂತಹ ಪ್ರಿಪೊಸಿಷನ್ ಗಳನ್ನ ಇನ್ನು ನೋಡೋಣ. ಇಲ್ಲಿ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದೇವೆ. The first one is according to. According to ಅಂದ್ರೆ ಪ್ರಕಾರ. ಒಂದು ಮಾಹಿತಿಯ ಮೂಲವನ್ನ ತಿಳಿಸ್ಕೊಡೋದಕ್ಕೆ, ಟು ಅಟ್ರಿಬ್ಯೂಟ್ ದ ಇನ್ಫಾರ್ಮೇಶನ್ ಆರ್ ಟು ರೆಫರ್ ಟು ಅ ಸೋರ್ಸ್, ಎಲ್ಲಿಂದ ಅದು ಬಂತು ಅಂತ ತೋರಿಸೋದಕ್ಕೆ ನಾವು ಅಕಾರ್ಡಿಂಗ್ ಟು ಅನ್ನೋ ಪ್ರಿಪೊಸಿಷನ್ ಅನ್ನು ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ದ ವೆದರ್ ಫೋರ್ಕಾಸ್ಟ್ ಇಟ್ ವಿಲ್ ರೈನ್ ಟುಮಾರೋ. ಹವಾಮಾನ ಮುನ್ಸೂಚನೆಯ ಪ್ರಕಾರ ನಾಳೆ ಮಳೆಯಾಗುತ್ತೆ. ಸೊ ಅಕಾರ್ಡಿಂಗ್ ಟು, ಯಾರ ಹೇಳಿಕೆ ಅದು ಅಂತ ಇದರ ಮುಖಾಂತರ ನಾವು ತಿಳಿಸ್ಕೊಡ್ಬೋದು. The next preposition is in front of. ಯಾವುದರ ಮುಂದೆ ಅಂತ ತೋರಿಸೋದಕ್ಕೆ we use this. It indicates the position or location. ಸ್ಥಳವನ್ನ ಅಥವಾ ಸ್ಥಾನವನ್ನ ಸೂಚಿಸ್ತದೆ. For example, the car is parked in front of the house. ಮನೆಯ ಮುಂದೆ ಕಾರನ್ನ ಪಾರ್ಕ್ ಮಾಡಲಾಗಿದೆ, ನಿಲ್ಲಿಸಲಾಗಿದೆ. The next prepositional phrase is because of. ಯಾವ ಕಾರಣದಿಂದ ಅಂತ ತೋರಿಸೋದಕ್ಕೆ we use it. It indicates the reason. ಕಾರಣವನ್ನ ತಿಳಿಸ್ಕೊಡತ್ತೆ. ಆರ್ ಅ ಕಾಸ್ ಆಫ್ ಸಮಥಿಂಗ್. ಯಾವ ಕಾರಣದಿಂದ ಒಂದು ಕೆಲಸ ನಡೆದಿದೆ ಅಂತ ತೋರಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ ಬಿಕಾಸ್ ಆಫ್. ಫಾರ್ ಎಕ್ಸಾಂಪಲ್, ದ ಗೇಮ್ ವಾಸ್ ಕ್ಯಾನ್ಸಲ್ಡ್ ಬಿಕಾಸ್ ಆಫ್ ದ ಹೆವಿ ರೇನ್. ಭಾರಿ ಮಳೆ ಬಂದ ಕಾರಣ ಆಟವನ್ನ ರದ್ದುಗೊಳಿಸಲಾಗಿದೆ. ಸೊ ಇಟ್ ಇಂಡಿಕೇಟ್ಸ್ ದ ಕಾರಣ. ಬಿಕಾಸ್ ಆಫ್ ಇಂಡಿಕೇಟ್ಸ್ ದ ರೀಸನ್. ದ ನೆಕ್ಸ್ಟ್ ಪ್ರಿಪೊಸಿಷನಲ್ ಫ್ರೇಸ್ ಇಸ್ ಇನ್ಸ್ಟೆಡ್ ಆಫ್. ಇನ್ಸ್ಟೆಡ್ ಆಫ್ ಅಂದ್ರೆ ಬದಲಿಗೆ ಅನ್ನೋದನ್ನ ತೋರಿಸೋದಕ್ಕೆ we use this prepositional phrase ಅಥವಾ compound preposition. For example, she chose tea instead of tea. ಅವಳು ಕಾಫಿಯ ಬದಲಿಗೆ ಚಹಾವನ್ನ ಆರಿಸಿಕೊಂಡ್ಳು. The next compound preposition is due to. ಯಾವುದರಿಂದ, ಮತ್ತೆ ಕಾರಣವನ್ನು ತೋರಿಸ್ಕೊಡುವಂತ preposition. Because of ಅಥವಾ due to, ಇದು ಎರಡು ಕೂಡ ಕಾರಣವನ್ನ ತಿಳಿಸ್ಕೊಡುವ prepositions. For example, the delay was due to a traffic jam. ಟ್ರಾಫಿಕ್ ಜಾಮಿನಿಂದಾಗಿ ವಿಳಂಬವಾಗಿದೆ. ದ ನೆಕ್ಸ್ಟ್ ಕಾಂಪೌಂಡ್ ಪ್ರಿಪೊಸಿಷನ್ ಇಸ್ ಆನ್ ಬಿಹಾಫ್ ಆಫ್. ಯಾರ ಪರವಾಗಿ ಬಂದಿದ್ದೇವೆ ಅಂತ, ಯಾರೊಬ್ಬರ ಸ್ಥಳದಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ, ಪ್ರತಿನಿಧಿಸ್ತಾ ಇದ್ದೇವೆ ಅಂತ ತೋರಿಸೋದಕ್ಕೆ ವಿ ಯೂಸ್ ದಿಸ್ ಪರ್ಟಿಕ್ಯುಲರ್ ಪ್ರಿಪೊಸಿಷನ್ ಆನ್ ಬಿಹಾಫ್ ಆಫ್. ಫಾರ್ ಎಕ್ಸಾಂಪಲ್, ಹಿ ಆಕ್ಸೆಪ್ಟೆಡ್ ದ ಅವಾರ್ಡ್ ಆನ್ ಬಿಹಾಫ್ ಆಫ್ ಹಿಸ್ ಟೀಮ್. ಅವರ ತಂಡದ ಪರವಾಗಿ ಅವರು ಪ್ರಶಸ್ತಿಯನ್ನ ಸ್ವೀಕರಿಸಿದರು. The next one is in addition to. In addition to ಅನ್ನೋದನ್ನ ಈಗಾಗಲೇ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರ್ತೇವೆ. ಅದರ ಜೊತೆಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ಕೊಡ್ಬೇಕಾದ್ರೆ ನಾವು ಈ ಜೊತೆಗೆ ಅನ್ನೋ ಪ್ರಿಪೊಸಿಷನ್ ಅನ್ನ ಅಥವಾ ಇನ್ ಎಡಿಷನ್ ಟು ಅನ್ನೋ ಪ್ರಿಪೊಸಿಷನ್ ಅನ್ನ ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ಇನ್ ಎಡಿಷನ್ ಟು ದ ಕೇಕ್ ವಿ ಆಲ್ಸೋ ಪ್ರಿಪೇರ್ಡ್ ಕುಕೀಸ್. ನಾವು ಈಗಾಗಲೇ ಕೇಕ್ ಅನ್ನ ಅಡುಗೆ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಕುಕೀಸ್ ಗಳನ್ನ, ಸಿಹಿ ತಿಂಡಿಯನ್ನ ತಯಾರಿಸಿದ್ದೇವೆ ಅಂತ ಇನ್ ಎಡಿಷನ್ ಟು ಅನ್ನ ಈ ಸಂದರ್ಭಗಳಲ್ಲಿ ಉಪಯೋಗಿಸ್ತೇವೆ. ದ ನೆಕ್ಸ್ಟ್ ಒನ್ ಇಸ್ ವಿತ್ ರಿಗಾರ್ಡ್ ಟು. ವಿತ್ ರಿಗಾರ್ಡ್ ಟು ಇದಕ್ಕೆ ಸಂಬಂಧಿಸಿದ ಹಾಗೆ ಅಂತ ತೋರಿಸೋದಕ್ಕೆ ಉಪಯೋಗಿಸ್ತೇವೆ. ಒಂದು ನಿರ್ದಿಷ್ಟ ವಿಷಯವನ್ನ ಪರಿಚಯಿಸೋದಕ್ಕೆ ಅಥವಾ ಉಲ್ಲೇಖಿಸಲಿಕ್ಕೆ ಈ ವಿಷಯವನ್ನ ವಿತ್ ರಿಗಾರ್ಡ್ ಟು ಅನ್ನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ವಿತ್ ರಿಗಾರ್ಡ್ ಟು ಯೋರ್ ರಿಕ್ವೆಸ್ಟ್ ವಿ ವಿಲ್ ಪ್ರೊವೈಡ್ ದ ರೆಸ್ಪಾನ್ಸ್ ಸೂನ್.
ನಿಮ್ಮ ವಿನಂತಿಗೆ ಸಂಬಂಧಿಸಿದ ಹಾಗೆ ನೀವು ಈಗಾಗಲೇ ಮಾಡಿದ ಕ್ರಿಯೆ ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೇವೆ. ಈ ಸಂದರ್ಭದಲ್ಲಿ ವಿ ಯೂಸ್ ವಿತ್ ರಿಗಾರ್ಡ್ ಟು ಪ್ರಿಪೊಸಿಷನ್. ದ ನೆಕ್ಸ್ಟ್ ಒನ್ ಇಸ್ ದ ನೆಕ್ಸ್ಟ್ ಟು, ಇನ್ನು ಮುಂದೆ ಅಂತ, ಸಾಮೀಪ್ಯ ಅಥವಾ ಅಕ್ಕಪಕ್ಕವನ್ನ ಸೂಚಿಸೋದಕ್ಕೆ, ಪ್ರಾಕ್ಸಿಮಿಟಿಯನ್ನ ಸೂಚಿಸೋದಕ್ಕೆ ವಿ ಯೂಸ್ ನೆಕ್ಸ್ಟ್ ಟು. ಮೈ ಸೀಟ್ ಈಸ್ ನೆಕ್ಸ್ಟ್ ಟು ದ ವಿಂಡೋ. ನನ್ನ ಸ್ಥಳ, ಸೀಟ್, ಆಸನ ಕಿಟಕಿಯ ಪಕ್ಕದಲ್ಲಿದೆ. ಅದನ್ನ ತೋರಿಸೋದಕ್ಕೆ ವಿ ಯೂಸ್ ನೆಕ್ಸ್ಟ್ ಟು. ನೆಕ್ಸ್ಟ್ ಒನ್ ಇನ್ ಸ್ಪೈಟ್ ಆಫ್. ಇನ್ ಸ್ಪೈಟ್ ಆಫ್ ಇಸ್ ಯೂಸ್ ಟು ಇಂಡಿಕೇಟ್ ಇದರ ಹೊರತಾಗಿಯೂ ಅನ್ನೋದನ್ನ, ಕಾಂಟ್ರಾಸ್ಟ್ ಅನ್ನ ತೋರಿಸೋದಕ್ಕೆ, ವ್ಯತಿರಿಕ್ತತೆಯನ್ನು ತೋರಿಸೋದಕ್ಕೆ ವಿ ಯೂಸ್, ಅಥವಾ ಪ್ರತಿಭಟನೆಯನ್ನ ತೋರಿಸೋದಕ್ಕೆ ವಿ ಯೂಸ್ ಇನ್ ಸ್ಪೈಟ್ ಆಫ್. ಫಾರ್ ಎಕ್ಸಾಂಪಲ್, ಇನ್ ಸ್ಪೈಟ್ ಆಫ್ ದ ರೈನ್ ದೇ ವೆಂಟ್ ಫಾರ್ ಅ ವಾಕ್. ಮಳೆ ಬರ್ತಾ ಇದ್ರೂ ಕೂಡ ಅವರು ನಡೆಯಲಿಕ್ಕೆ ಹೋದ್ರು. ಮಳೆ ಬರ್ತಾ ಇದ್ರೆ ಮನೆಯಲ್ಲಿ ಇರ್ಬೇಕಿತ್ತು, ಹೊರಗಡೆ ಹೋಗ್ಬಾರ್ದಿತ್ತು. ಅದರ ವ್ಯತಿರಿಕ್ತವಾಗಿ ಅವರು ನಡವಳಿಕೆಯನ್ನ ಚೂಸ್ ಮಾಡಿದ್ರು ಅಂತ ತೋರಿಸೋದಕ್ಕೆ ವಿ ಯೂಸ್ ಇನ್ ಸ್ಪೈಟ್ ಆಫ್. ದ ನೆಕ್ಸ್ಟ್ ಒನ್ ಇಸ್ ಅಪಾರ್ಟ್ ಫ್ರಮ್. ಇದರ ಹೊರತಾಗಿ ಅಂತ ತೋರಿಸೋದಕ್ಕೆ ವಿ ಯೂಸ್ ಅಪಾರ್ಟ್ ಫ್ರಮ್. ಇಟ್ ಇಂಡಿಕೇಟ್ಸ್ ಎಕ್ಸ್ಕ್ಲೂಷನ್, ಒಂದು ವಿನಾಯಿತಿಯನ್ನ ಸೂಚಿಸ್ತದೆ. ಫಾರ್ ಎಕ್ಸಾಂಪಲ್, ಅಪಾರ್ಟ್ ಫ್ರಮ್ ಮೇರಿ ಎವ್ರಿ ಒನ್ ಅಟೆಂಡೆಡ್ ದ ಮೀಟಿಂಗ್. ಅಪಾರ್ಟ್ ಫ್ರಮ್ ಮೇರಿ ಅಂದ್ರೆ ಮೇರಿಯನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ಸಭೆಯಲ್ಲಿ ಭಾಗವಹಿಸಿದ್ರು. ದ ನೆಕ್ಸ್ಟ್ ಒನ್ ಇಸ್ ಅಲಾಂಗ್ ವಿತ್. ಈಗಾಗಲೇ ಹೇಳಿದಾಗೆ ಜೊತೆಗೆ ಅನ್ನೋದನ್ನ ತೋರಿಸ್ಕೊಡತ್ತೆ. ಇಟ್ ಇಂಡಿಕೇಟ್ಸ್ ಸೈಮಲ್ಟೇನಿಯಸ್ ಪ್ರೆಸೆನ್ಸ್, ಒಂದಕ್ಕಿಂತ ಹೆಚ್ಚಿನ ಏಕಕಾಲಿಕ ಉಪಸ್ಥಿತಿ, ಒಂದೇ ಸಮಯದಲ್ಲಿ ನಡೀತಾ ಇರುವಂತಹ ಎರಡು ಕ್ರಿಯೆಗಳನ್ನ ಅಥವಾ ಪ್ರೆಸೆನ್ಸ್ ಅನ್ನ ಸೂಚಿಸೋದಕ್ಕೆ ಅಲಾಂಗ್ ವಿತ್ ಅನ್ನ ಉಪಯೋಗಿಸ್ತೇವೆ. ಶಿ ಬ್ರಾಟ್ ಹರ್ ಬ್ರದರ್ ಅಲಾಂಗ್ ವಿತ್ ಹರ್ ಟು ದ ಪಾರ್ಟಿ. ಅವಳು ಪಾರ್ಟಿಗೆ ಬರುವಾಗ ಅವಳ ಜೊತೆ ಅವಳ ಸಹೋದರನನ್ನು ಕರೆದುಕೊಂಡು ಬಂದಿದ್ಲು. ಆ ಸಂದರ್ಭದಲ್ಲಿ ಅಲಾಂಗ್ ವಿತ್ ಅನ್ನ ಉಪಯೋಗಿಸ್ತೇವೆ. ಇನ್ನು ಕೆಲವು ಮೊದಲ ವರ್ಷದ ಪ್ರಶ್ನೆಗಳನ್ನ ನೋಡೋಣ. ದ ಫಸ್ಟ್ ಒನ್ ಇಸ್ ಡಿಸ್ಪೈಟ್ ದಿ agony caused dash pain, it is essential for our survival. ನಮಗೆ agony ಅಂದ್ರೆ ಸಂಕಟ, ನಮಗೆ ಬರುವಂತಹ ಸಂಕಟದ ಹೊರತಾಗಿಯೂ ಆ ರೀತಿಯ ನೋವುಗಳು ನಮ್ಮ ಇರುವಿಕೆಗೆ ಅಗತ್ಯ ಇದೆ ಅಂತ ವಾಕ್ಯದ ಅರ್ಥ. ಸೊ ಡಿಸ್ಪೈಟ್ ದ agony caused dash pain, ನೋವಿನಿಂದ ಬಂದಂತಹ ಸಂಕಟ ಅಂತ ತೋರಿಸೋದಕ್ಕೆ, ಅಂತದ್ರಿಂದ ಅಂತ ತೋರಿಸೋದಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ ಬೈ. ಸೊ ಆನ್ಸರ್ ವುಡ್ ಬಿ ಡಿಸ್ಪೈಟ್ ದಿ agony caused by pain, it is essential for our survival. The next one is the lamp fell and broken dash pieces. ಒಂದು ಲ್ಯಾಂಪ್ ಕೆಳಗೆ ಬಿದ್ದು ಅದು ಹಲವು ತುಂಡುಗಳಾಯ್ತು ಅಥವಾ ಛಿದ್ರವಾಯ್ತು ಅಂತ ತೋರಿಸ್ತಾ ಇದ್ದೇವೆ. ಸೊ ಲ್ಯಾಂಪ್ ಫೆಲ್ ಅಂಡ್ ಬ್ರೋಕನ್ ಡ್ಯಾಶ್ ಪೀಸಸ್, ಇಲ್ಲಿ ವಿ ಹ್ಯಾವ್ ಟು ಸೇ ಬ್ರೋಕನ್ ಇನ್ ಟು ಪೀಸಸ್. ಅದು ಹಲವು ತುಂಡುಗಳಾಗಿ ಮಾರ್ಪಟ್ಟಿತ್ತು ಅಂತ ಹೇಳೋದಕ್ಕೆ ಇನ್ ಟು ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ದ ಶೇಡ್ ಆಫ್ ದ ಟ್ರೀ. ಸುಸ್ತಾದಂತಹ ಪ್ರಯಾಣಿಕ ಮರದ ನೆರಳಿನ ಕೆಳಗೆ ಕುಳಿತಿದ್ದ. ಸೊ ಕೆಳಗೆ ಅಂತ ಹೇಳುವ ಅರ್ಥ ಬರ್ಬೇಕಾದ್ರೆ ವಿ ಸೇ he was sitting under the shade of the tree. The next one is the people began dash starve. ಜನರಿಗೆ ಹಸಿವೆಯಾಗ ತೊಡಗಿತ್ತು ಅಂತ. ಆದ್ರಿಂದ ಇಲ್ಲಿ ಆನ್ಸರ್ ವುಡ್ ಬಿ ಟು. ದ ಪೀಪಲ್ ಬಿಗ್ಯಾನ್ ಟು ಸ್ಟಾರ್ವ್. ಹಸಿವೆ ಆಗೋಲಿಕ್ಕೆ ಅದು ಪ್ರಾರಂಭವಾಯಿತು ಅಂತ ಅದರ ಅರ್ಥ. ದ ನೆಕ್ಸ್ಟ್ ಒನ್ ಇಸ್ he is gifted with a talent for painting, ಅಥವಾ he is gifted in a talent for painting, he is gifted for a talent for painting, ಅಥವಾ he is gifted under a talent of painting. ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಚೂಸ್ ಮಾಡಬೇಕು. ಚಿತ್ರ ಮಾಡುವ ಕಲೆಯು ಅವನಿಗೆ ಉಡುಗೊರೆಯಾಗಿ ಬಂದಿದೆ ಅಂತ, ಅದಕ್ಕೆ ನಾವು he is gifted with a talent for painting ಅನ್ನೋದು ಸರಿಯಾದ ಉತ್ತರ. The next one is he is worthy of our reverence and esteem, he is worthy in our reverence and esteem, he is worthy upon our reverence and esteem, he is worthy for our reverence and esteem. ನಮ್ಮ ಗೌರವಕ್ಕೆ ಅವನು ತಕ್ಕವನು ಅಂತ ಅದರ ಅರ್ಥ. ಸೊ ದ ರೈಟ್ ಆನ್ಸರ್ ಹಿಯರ್ ಇಸ್ he is worthy of our reverence and esteem. worthy ಅಂತ ಶಬ್ದ ಬಂದ ತಕ್ಷಣ we always say worthy of something. For example, the little girl is worthy of the first prize. ಆ ಚಿಕ್ಕ ಹುಡುಗಿಯು ಅವಳು ಮೊದಲ ಬಹುಮಾನವನ್ನ ಪಡೆಯೋದಕ್ಕೆ ಅರ್ಹಳಾಗಿದ್ದಾಳೆ. ಸೊ we always use that word phrase worthy of is the phrase we always use. The next question is where we have to choose the right preposition.
It was with great difficulty that I could remind him dash his promise. ಅವನಿಗೆ ಅವನು ಕೊಟ್ಟಂತ ಪ್ರಾಮಿಸ್ ಅನ್ನ ನೆನಪಿಸೋದು ಬಹಳ ಕಷ್ಟ ಆಗಿತ್ತು ಅಂತ. ಸೊ ರಿಮೈಂಡ್ ಆಫ್ ಅನ್ನೋದನ್ನ ನಾವು ಕಾಮನ್ ಆಗಿ ಉಪಯೋಗಿಸ್ತೇವೆ. ರಿಮೈಂಡ್ ಮೀ ಆಫ್ ಸಮಥಿಂಗ್ ಅಥವಾ ರಿಮೈಂಡ್ ಹಿಮ್ ಆಫ್ ಸಮಥಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್. The next one is the public attending the rally was dashed by the politicians' rhetorical speech on development and nationalism. ಇಲ್ಲಿ ಕ್ಯಾರಿಡ್ ಅವೇ ಅನ್ನೋದು ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಅಂದ್ರೆ ತಲ್ಲೀನಗೊಂಡಿದ್ದಾರೆ ಜನರು ಒಂದು ಸ್ಪೀಚ್ ಅನ್ನ ಕೇಳಿ ಆ ಪೊಲಿಟಿಷಿಯನ್ ಸ್ಪೀಚ್ ಅಲ್ಲಿ ಮಂತ್ರಮುಗ್ಧಗೊಂಡ್ರು ಅಥವಾ ತಲ್ಲೀನರಾದ್ರು, ಅವರನ್ನೇ ಅವರು ಮರೆತು ಹೋದ್ರು ಅನ್ನೋ ರೀತಿಯ ಅರ್ಥವನ್ನ ಇದು ಕೊಡುತ್ತೆ. ಸೊ ದ ಪಬ್ಲಿಕ್ ಅಟೆಂಡಿಂಗ್ ದ ರ್ಯಾಲಿ ವಾಸ್ ಕ್ಯಾರಿಡ್ ಅವೇ ಬೈ ದ ಸ್ಪೀಚ್. That is the correct answer. The next one is the dilapidated building was to make way for a big mall in the heart of the city. ಅಂದ್ರೆ ಜೀರ್ಣಾವಸ್ಥೆಯಲ್ಲಿರುವಂತಹ ಕಟ್ಟಡ, ಆ ಜಾಗದಲ್ಲಿ ಒಂದು ಹೊಸ ಮಾಲ್ ಅನ್ನ ತೆರೆಯಲಾಗ್ತಾ ಇದೆ. ಒಂದು ಸಿಟಿಯ ಮಧ್ಯಭಾಗದಲ್ಲಿ ಒಂದು ಹೊಸ ಮಾಲ್ ಬರ್ತಾ ಇದೆ ಅಂತ ಹೇಳೋದರ ಅರ್ಥ. ಇಲ್ಲಿ ಹೊಸ ಮಾಲ್ ಬರೋದಕ್ಕೆ ಅದು ಇಟ್ ಈಸ್ ಟು ಮೇಕ್ ವೇ, ಜಾಗ ಬಿಟ್ಟು ಕೊಡ್ತಾ ಇದೆ ಅನ್ನೋದಕ್ಕೆ ಅದನ್ನ ಕಟ್ಟಡವನ್ನ ಉರುಳಿಸ್ಬೇಕು ಅಂತ ಅದರ ಅರ್ಥ. ಕಟ್ಟಡವನ್ನ ಉರುಳಿಸೋದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಪುಲ್ಡ್ ಡೌನ್ ಅಂತ ಹೇಳ್ತೇವೆ. ಸೊ ದ ರೈಟ್ ಆನ್ಸರ್ ಹಿಯರ್ ಇಸ್ ಕಟ್ಟಡವನ್ನ ಪುಲ್ಡ್ ಡೌನ್. ಪುಲ್ಲಿಂಗ್ ಡೌನ್ ದ ಬಿಲ್ಡಿಂಗ್ ಅಂದ್ರೆ ಅದನ್ನ ಉರುಳಿಸೋದು. ಸೊ ದ ರೈಟ್ ಆನ್ಸರ್ ಇಸ್ ದ ಫಸ್ಟ್ ಒನ್. ದ ನೆಕ್ಸ್ಟ್ ಒನ್ ಇಸ್ ಹಿ ಇಸ್ ಡ್ಯಾಶ್ ನಾಟ್ ರಿಕವರ್ಡ್ ಫ್ರಮ್ ಯೆಸ್ಟರ್ಡೇಸ್ ಶಾಕ್. ನಿನ್ನೆ ಆದ ಶಾಕಿನಿಂದ ಅವನು ಇನ್ನೂ ಸಹ ಗುಣಮುಖಗೊಂಡಿಲ್ಲ ಅಂತ ಅದರ ಅರ್ಥ. ಸೊ ಇನ್ನು ಕೂಡ ಅನ್ನೋದಕ್ಕೆ ಹಿ ಇಸ್ ಸ್ಟಿಲ್ ನಾಟ್ ರಿಕವರ್ಡ್. ಸ್ಟಿಲ್ ಅನ್ನೋದು ಇನ್ನು ಕೂಡ ಅನ್ನೋ ಅರ್ಥವನ್ನ ಕೊಡುತ್ತೆ. The next one is I am planning to meet all my friends dash these holidays. ನಾನು ಈ ರಜಾ ದಿನಗಳ ಅವಧಿಯಲ್ಲಿ ನನ್ನ ಎಲ್ಲಾ ಗೆಳೆಯರನ್ನ ಭೇಟಿ ಮಾಡಲು ಪ್ರಯತ್ನಿಸ್ತಾ ಇದ್ದೇನೆ ಅಂತ ಪ್ಲಾನ್ ಮಾಡ್ತಾ ಇದ್ದೇನೆ. ಸೊ ಐ ಆಮ್ ಪ್ಲಾನಿಂಗ್ ಟು ಮೀಟ್ ಆಲ್ ಮೈ ಫ್ರೆಂಡ್ಸ್ ಡ್ಯೂರಿಂಗ್ ದೀಸ್ ಹಾಲಿಡೇಸ್. ಈ ಅವಧಿಯಲ್ಲಿ ಅನ್ನೋ ಅರ್ಥವನ್ನ ಇದು ಕೊಡತ್ತೆ. ಐ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಡ್ಯಾಶ್ ಮೈ ಮದರ್ ಪ್ರಿಪೇರ್ಡ್ ದ ಡಿನ್ನರ್. ನನ್ನ ಅಮ್ಮ ರಾತ್ರಿ ಸಮಯದ ಊಟವನ್ನ ತಯಾರಿಸ್ತಾ ಇದ್ದಾಗ ನಾನ್ ನನ್ನ ಹೋಮ್ ವರ್ಕ್ ಅನ್ನ ಮಾಡಿ ಮುಗಿಸಿದೆ. ಅದೇ ಸಂದರ್ಭದಲ್ಲಿ ಸೈಮಲ್ಟೇನಿಯಸ್ಲಿ ನಡೀತಾ ಇದ್ದ ಎರಡು ಆಕ್ಷನ್ ಅನ್ನ ಇದು ತೋರಿಸುತ್ತೆ. ಆದ್ದರಿಂದ ದ ಆನ್ಸರ್ ಇಸ್ ವೈಲ್ ಮೈ ಮದರ್ ಪ್ರಿಪೇರ್ಡ್ ದ ಡಿನ್ನರ್. ನನ್ನ ಅಮ್ಮ ಊಟವನ್ನ ತಯಾರಿಸ್ತಾ ಇದ್ದಾಗ, ಅದೇ ಸಂದರ್ಭದಲ್ಲಿ ವೈಲ್ ಐ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್. ದ ನೆಕ್ಸ್ಟ್ ಒನ್ ಇಸ್ ದ ಚೈಲ್ಡ್ ಡಿಡ್ ನಾಟ್ ಸ್ಟಾಪ್ ಕ್ರೈಯಿಂಗ್ ಡ್ಯಾಶ್ ಇಟ್ ವಾಸ್ ಗಿವನ್ ಸ್ವೀಟ್ಸ್. ಸ್ವೀಟ್ ಅನ್ನ ಕೊಡುವವರೆಗೂ ಮಗು ಅಳೋದನ್ನ ನಿಲ್ಲಿಸಲಿಲ್ಲ. ಸೊ ಅಂಟಿಲ್ ಇಟ್ ವಾಸ್ ಗಿವನ್ ಸ್ವೀಟ್ಸ್. ಕೊಡುವವರೆಗೂ ಅನ್ನೋದಕ್ಕೆ ಅಂಟಿಲ್ ಅನ್ನೋ ಪದವನ್ನ ಉಪಯೋಗಿಸ್ತೇವೆ. ದ ನೆಕ್ಸ್ಟ್ ಒನ್ ಇಸ್ ಡ್ಯಾಶ್ ದ ಏಜ್ ಆಫ್ ದ ಬಾಯ್ ದ ಪನಿಷ್ಮೆಂಟ್ ವಾಸ್ ಲೆಸನ್ಡ್. ಹುಡುಗನ ಪ್ರಾಯವನ್ನ ಗಮನಿಸಿ ಅವನಿಗೆ ಕೊಡುವ ಶಿಕ್ಷೆಯನ್ನು ಕಡಿಮೆ ಮಾಡಲಾಯಿತು ಅಂತ. ಸೊ ಗಮನಿಸಿ ಅನ್ನೋದಕ್ಕೆ ಕನ್ಸಿಡರಿಂಗ್ ಅಂತ ಹೇಳ್ಬೋದು. ಸೊ ಕನ್ಸಿಡರಿಂಗ್ ದ ಏಜ್ ಆಫ್ ದ ಬಾಯ್ ದ ಪನಿಷ್ಮೆಂಟ್ ವಾಸ್ ಲೆಸನ್. ದ ನೆಕ್ಸ್ಟ್ ಒನ್ ಇಸ್ ದ ಸೋಲ್ಜರ್ಸ್ ಹ್ಯಾಡ್ ಟು ಪಾಸ್ ಡ್ಯಾಶ್ ನ್ಯಾರೋ ಟನೆಲ್ಸ್. ಸೈನಿಕರು ಬಹಳ ಕಿರಿದಾದ ಸುರಂಗ ಮಾರ್ಗದ ಮುಖಾಂತರ ಹೋಗ್ಬೇಕಾಗಿತ್ತು ಅಂತ. ಸೊ ಮುಖಾಂತರ ಅನ್ನೋದಕ್ಕೆ ನಾವು ಥ್ರೂ ಅನ್ನೋ ಶಬ್ದವನ್ನ ಉಪಯೋಗಿಸ್ತೇವೆ. ದ ಸೋಲ್ಜರ್ಸ್ ಹ್ಯಾಡ್ ಟು ಪಾಸ್ ಥ್ರೂ ನ್ಯಾರೋ ಟನೆಲ್ಸ್. ದಟ್ ಇಸ್ ದ ಆನ್ಸರ್. ಅದರ ಮುಖಾಂತರ. The first one is though ಅನ್ನೋದು ಡಿಫರೆಂಟ್ ವರ್ಡ್ ಅಂಡ್ ಥ್ರೂ ಇಸ್ ಮುಖಾಂತರ. The company suffered a heavy loss dash his negligence. ಅವನ ನಿರ್ಲಕ್ಷ್ಯದಿಂದಾಗಿ ಕಂಪನಿಗೆ ಬಹಳವಾದ ಒಂದು ಲಾಸ್ ಆಗಿತ್ತು. ಅವನ ನಿರ್ಲಕ್ಷ್ಯದಿಂದ ಅಂತ ತೋರಿಸೋದಕ್ಕೆ ವಿ ಯೂಸ್ ದ ವರ್ಡ್ ಆನ್ ಅಕೌಂಟ್ ಆಫ್, ಅಂದ್ರೆ ಬಿಕಾಸ್ ಆಫ್ ಹಿಮ್ ಅಂತ ಅದರ ಅರ್ಥ ಬರುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಹಿ ರೂಲ್ಸ್ ಡ್ಯಾಶ್ ಅ ವಾಸ್ಟ್ ಎಂಪೈರ್. ಅವನು ಬಹುದೊಡ್ಡವಾದ ಸಾಮ್ರಾಜ್ಯವನ್ನ ರೂಲ್ ಮಾಡ್ತಾ ಇದ್ದಾನೆ, ಆಳ್ತಾ ಇದ್ದಾನೆ ಅಂತ ಅದರ ಅರ್ಥ. ಇಲ್ಲಿ ಹಿ ರೂಲ್ಸ್ ಓವರ್ ಅ ವಾಸ್ಟ್ ಎಂಪೈರ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಐ ಸಾ ದಿಸ್ ಫಿಲ್ಮ್ ಆನ್ ದ ಡೇ ಇಟ್ ವಾಸ್ ರಿಲೀಸ್ಡ್. ಈ ಸಿನಿಮಾ ಬಿಡುಗಡೆ ಆದ ದಿವಸವೇ ನಾನು ಅದನ್ನ ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಇಟ್ 5 times ಡ್ಯಾಶ್ ದೆನ್. ಆವಾಗಿನಿಂದ ಇವತ್ತಿನ ತನಕ ನಾನು ಅದನ್ನು ಈಗಾಗಲೇ 5 ಬಾರಿ ನೋಡಿದ್ದೇನೆ. ಸೊ ಡ್ಯಾಶ್ ದೆನ್ ಅನ್ನೋ ಅಲ್ಲಿ ಸಿನ್ಸ್ ದೆನ್ ಅನ್ನೋ ಆ ಬಿಡುಗಡೆ ಆದ ದಿವಸದಿಂದ ಇವತ್ತಿನ ತನಕ ಅಂತ ತೋರಿಸೋದಕ್ಕೆ ವಿ ಸೇ ಸಿನ್ಸ್ ದೆನ್. ಡ್ಯಾಶ್ ಕಂಪ್ಲೇನಿಂಗ್ ಟು ದ ಗವರ್ಮೆಂಟ್ ಲೆಟ್ ಅಸ್ ಟ್ರೈ ಟು ಹೆಲ್ಪ್ ಅವರ್ ಸೆಲ್ಸ್. ಸರಕಾರಕ್ಕೆ ದೂರು ಸಲ್ಲಿಸುವ ಬದಲು ನಾವು ನಮಗೆ ಸಹಾಯ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಅಂತ. ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ಟು ದ ಗವರ್ಮೆಂಟ್, ಅದರ ಬದಲು ಅಂತ ತೋರಿಸೋದಕ್ಕೆ ವಿ ಹ್ಯಾವ್ ಟು ಸೇ ಇನ್ಸ್ಟೆಡ್ ಆಫ್. ದ ನೆಕ್ಸ್ಟ್ ಒನ್ ಈಸ್ ಹಿ ಥ್ರೂ ಪೇಪರ್ಸ್ ಡ್ಯಾಶ್ ದ ಫೈರ್. ಅವನು ಪೇಪರ್ಗಳನ್ನ ಬೆಂಕಿಗೆ ಬಿಸಾಡಿದ.
ಬೆಂಕಿಗೆ ಅಥವಾ ಬೆಂಕಿಯೊಳಗೆ ಅಂತ ತೋರಿಸೋದಕ್ಕೆ ವಿ ಹ್ಯಾವ್ ಟು ಯೂಸ್ ದ ಪ್ರಿಪೊಸಿಷನ್ ಇಂಟು. ಹಿ ಥ್ರೂ ದ ಪೇಪರ್ಸ್ ಇನ್ ಟು ದ ಫೈರ್. ಶಿ ಲಾಕ್ ದ ಡೋರ್ ಡ್ಯಾಶ್ ಇನ್ಸೈಡ್. ಅವಳು ಒಳಗಿನಿಂದ ಚಿಲುಕ ಹಾಕಿಕೊಂಡಿದ್ದಾಳೆ. ಸೊ ಶಿ ಲಾಕ್ ದ ಡೋರ್ ಫ್ರಮ್ ಇನ್ಸೈಡ್. ದ ನೆಕ್ಸ್ಟ್ ಒನ್ ಇಸ್ ದ ಡ್ರೈವರ್ ಜಂಪ್ಡ್ ಡ್ಯಾಶ್ ದ ಕಾರ್. ಚಾಲಕ ಕಾರಿನಿಂದ ಹೊರಗಡೆ ಹಾರಿದ. ಸೊ ಜಂಪ್ಡ್ ಆಫ್ ದ ಕಾರ್ ಅಂತ ಹೇಳ್ಬೋದು. ಆಫ್ ಅಂದ್ರೆ ಅದರಿಂದ ಹಾರೋದಕ್ಕೆ ನಾವು ಆಫ್ ಅಂತ ಕರಿಬಹುದು. OFF. OF ಅಲ್ಲ, OFF, ಡಬಲ್ ಎಫ್. ಜಂಪ್ ಆಫ್ ಬಿಲ್ಡಿಂಗ್ ಅಥವಾ ಜಂಪ್ ಆಫ್ ಕಾರ್ ಅಂತ ಒಂದು ದಿಕ್ಕಿನಿಂದ ಹಾರುವುದಕ್ಕೆ ನಾವು ಆಫ್ ಅನ್ನೋ ಪದವನ್ನ ಉಪಯೋಗಿಸ್ತೇವೆ. ದ ನೆಕ್ಸ್ಟ್ ಒನ್ ಇಸ್ ದ ಮೀಟಿಂಗ್ ವಾಸ್ ಪ್ರಿಸೈಡೆಡ್ ಡ್ಯಾಶ್ ಬೈ ದ ಆನರಬಲ್ ಚೇರ್ಮನ್. ಚೇರ್ಮನ್ ಅವರು ಮೀಟಿಂಗಿನ ಪ್ರೆಸಿಡೆಂಟ್, ಅಧ್ಯಕ್ಷರಾಗಿದ್ರು, ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡಿದ್ರು ಅಂತ ಅದರ ಅರ್ಥ. ಸೊ ದ ಮೀಟಿಂಗ್ ವಾಸ್ ಪ್ರಿಸೈಡೆಡ್ ಓವರ್ ಅನ್ನೋದನ್ನ ನಾವು ಹೇಳ್ಬೋದು. ಪ್ರಿಸೈಡೆಡ್ ಓವರ್ ಬೈ ದ ಆನರಬಲ್ ಚೇರ್ಮನ್. ದ ನೆಕ್ಸ್ಟ್ ಒನ್ ಇಸ್ ದ ಮಿಲಿಟರಿ ಸ್ವಾಂಗ್ ಇನ್ ಟು ಆಕ್ಷನ್ ಅಂಡ್ ಕಾರ್ಡನ್ಡ್ ಡ್ಯಾಶ್ ದ ಏರಿಯಾ ಇಮಿಡಿಯೇಟ್ಲಿ. ಇಲ್ಲಿ ಆನ್ಸರ್ ಕಾರ್ಡನ್ಡ್ ಆಫ್ ಅಂತ ಹೇಳ್ಬೋದು. ಕಾರ್ಡನ್ಡ್ ಆಫ್ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಿಲ್ಲಿಸೋದಕ್ಕೆ ಬೇಕಾಗಿ ಸುತ್ತಲೂ ಪುಟಿಂಗ್ ಸಮಥಿಂಗ್ ಅರೌಂಡ್ ಇನ್ ದಟ್ ಪ್ಲೇಸ್, ಅದಕ್ಕೆ ನಾವು ಕಾರ್ಡನ್ಡ್ ಆಫ್ ಅಂತ ಕರಿತೇವೆ. ದ ನೆಕ್ಸ್ಟ್ ಒನ್ ಇಸ್ adhering to the advice of his father, he reconciled dash his wife. ಅಂದ್ರೆ ಅವನ ತಂದೆಯ ಅಡ್ವೈಸಿನ ಮೇರೆಗೆ, ಸಜೆಷನಿನ ಮೇರೆಗೆ ಅವನ ಹೆಂಡತಿಯ ಜೊತೆ ರಾಜಿ ಮಾಡಿಕೊಂಡ ಅಂತ. ಹೆಂಡತಿಯ ಜೊತೆ ಅನ್ನೋದಕ್ಕೆ ವಿ ಸೇ ವಿತ್. reconciled with his wife. I hate sitting dash him as he keeps on talking. ಅವನ ಜೊತೆಗೆ ಕುಳಿತುಕೊಳ್ಳೋದು ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಅವನು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತಾನೆ. ಸೊ ಐ ಹೇಟ್ ಸಿಟ್ಟಿಂಗ್ ಬಿಸೈಡ್ ಹಿಮ್ ಆಸ್ ಹಿ ಕೀಪ್ಸ್ ಆನ್ ಟಾಕಿಂಗ್ ಅಂತ ಹೇಳ್ಬೋದು. ಅವನ ಹತ್ತಿರದಲ್ಲಿ ಕುಳಿತುಕೊಳ್ಳೋದು, ಬಿಸೈಡ್. ದ ನೆಕ್ಸ್ಟ್ ಒನ್ ಇಸ್ ದ ಸಿಟಿ ವಾಸ್ ಪ್ಲಂಜ್ಡ್ ಡ್ಯಾಶ್ ಡಾರ್ಕ್ನೆಸ್ ಡ್ಯೂ ಟು ಅ ಸಡನ್ ಪವರ್ ಫೇಲ್ಯೂರ್. ಸಡನ್ ಆಗಿ ಕರೆಂಟ್ ಹೋದ ಕಾರಣ ಸಂಪೂರ್ಣ ಸಿಟಿಯೇ ಕತ್ತಲಿನಿಂದ ಕೂಡಿತ್ತು ಅಂತ ಅದರ ಅರ್ಥ. ಪ್ಲಂಜ್ಡ್ ಇನ್ ಟು ಡಾರ್ಕ್ನೆಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. The next one is he is willing to make a concession dash the demands of his employees. ಕೆಲಸಗಾರರ ಡಿಮಾಂಡಿಗೆ ತಕ್ಕ ಹಾಗೆ ಅವನೊಂದು ಕನ್ಸೆಷನ್ ಮಾಡೋದಕ್ಕೆ ತಯಾರಿದ್ದಾರೆ ಅಂತ ಅದರ ಅರ್ಥ. ಸೊ he is willing to make a concession to the demands of his employees. ಅವನ ಕೆಲಸಗಾರರ ಡಿಮಾಂಡಿಗೆ ಅಂತ ತೋರಿಸೋದಕ್ಕೆ we say to. The next one is the minister flew dash the flooded areas in a helicopter. ಮಂತ್ರಿಯವರು ಹೆಲಿಕಾಪ್ಟರ್ ನಲ್ಲಿ ನೆರೆ ಬಂದಂತ ಪ್ರದೇಶದ ಮೇಲ್ಭಾಗದಲ್ಲಿ ಅವರು ಹಾರಿದ್ರು ಅಂತ. ಸೊ ವಿ ಹ್ಯಾವ್ ಟು ಸೇ ದ ಮಿನಿಸ್ಟರ್ ಫ್ಲೂ ಓವರ್ ದ ಫ್ಲಡೆಡ್ ಏರಿಯಾ ಇನ್ ಅ ಹೆಲಿಕಾಪ್ಟರ್. ದ ನೆಕ್ಸ್ಟ್ ಒನ್ ಈಸ್ ರಮೇಶ್ ಅಂಡ್ ಸುರೇಶ್ ಶೇರ್ಡ್ ದ ವರ್ಕ್ ಡ್ಯಾಶ್ ದೆಮ್. ರಮೇಶ್ ಮತ್ತು ಸುರೇಶ್ ಅವರು ಕೆಲಸವನ್ನ ತಮ್ಮ ಮಧ್ಯದಲ್ಲಿ ಹಂಚಿಕೊಂಡ್ರು ಅಂತ. ಸೊ ಬಿಟ್ವೀನ್ ದೆಮ್ ಅನ್ನೋದು ಸರಿಯಾದ ಉತ್ತರ. ಇಬ್ಬರೇ ಇರುವ ಕಾರಣ ಬಿಟ್ವೀನ್ ದೆಮ್. The next one is Ravi was angry dash you. ರವಿಗೆ ನಿನ್ನ ಬಳಿಯಲ್ಲಿ ಕೋಪ ಬಂದಿತ್ತು ಅಂತ ಅದರ ಅರ್ಥ. ರವಿ ವಾಸ್ ಆಂಗ್ರಿ ವಿತ್ ಯು, ನಿನ್ನ ಜೊತೆಯಲ್ಲಿ ಅವನಿಗೆ ಕೋಪ ಬಂದಿತ್ತು. ದ ನೆಕ್ಸ್ಟ್ ಇಸ್ ದ ಹಾರ್ಸ್ ಜಂಪ್ಡ್ ಡ್ಯಾಶ್ ದ ಫೆನ್ಸ್. ಕುದುರೆಯು ಬೇಲಿಯ ಮೇಲ್ಭಾಗದಿಂದ ಹಾರಿತ್ತು. ಮೇಲ್ಭಾಗದಿಂದ ಅಂತ ಅರ್ಥ ಬಂದ ತಕ್ಷಣ ವಿ ಹ್ಯಾವ್ ಟು ಸೇ ಜಂಪ್ಡ್ ಓವರ್ ದ ಫೆನ್ಸ್. The next is the elephant walked dash the forest and saw the man's hut. The elephant walked through the forest. ಕಾಡಿನ ಮುಖಾಂತರ ಆನೆ ನಡ್ಕೊಂಡು ಹೋಗಿ ಮನುಷ್ಯನ ಗುಡಿಸಲನ್ನ ನೋಡಿತ್ತು. So through is the answer. The ship sailed dash the world. ಹಡಗು ಪ್ರಪಂಚದ ಸುತ್ತ ಸುತ್ತಿತ್ತು ಅಂತ ಅದರ ಅರ್ಥ. around is the ಸುತ್ತ ಅನ್ನೋ ಅರ್ಥವನ್ನು ಕೊಡ್ಬೇಕಾದ್ರೆ around ಅನ್ನೋ ಪ್ರಿಪೊಸಿಷನ್ ಅನ್ನು ಉಪಯೋಗಿಸಬೇಕು. The ship sailed around the world. The next one is the committee members have disagreed with one another dash the main issue. ಮುಖ್ಯ ಸಮಸ್ಯೆಯ ಬಗ್ಗೆ ಕಮಿಟಿಯಲ್ಲಿರುವಂತಹ ಸದಸ್ಯರಿಗೆ ಪರಸ್ಪರ ಒಪ್ಪಂದ ಇರಲಿಲ್ಲ ಅಂತ ಅದರ ಅರ್ಥ. ಸೊ ದ ಕಮಿಟಿ ಮೆಂಬರ್ಸ್ ಹ್ಯಾವ್ ಡಿಸಗ್ರೀಡ್ ವಿತ್ ಒನ್ ಅನದರ್ ಆನ್ ದ ಮೇನ್ ಇಶ್ಯೂ ಅನ್ನೋದು ಕರೆಕ್ಟ್ ಆನ್ಸರ್. ಮೇನ್ ಇಶ್ಯೂ ಇನ ಬಗ್ಗೆ ಅನ್ನೋದಕ್ಕೆ ಆನ್ ದ ಮೇನ್ ಇಶ್ಯೂ. ದ ನೆಕ್ಸ್ಟ್ ಒನ್ ದ ಬರ್ಗ್ಲರ್ ಮೇಡ್ ಅ ಮಿಸ್ಟೇಕ್ ಬೈ ರನ್ನಿಂಗ್ ಡ್ಯಾಶ್ ದ ಪೊಲೀಸ್ ಮ್ಯಾನ್. ದರೋಡೆಕೋರನು ಪೊಲೀಸ್ನ ಕಡೆಗೆ ಓಡುವ ಮುಖಾಂತರ ತಪ್ಪು ಮಾಡಿದ ಅಂತ ಅದರ ಅರ್ಥ. ಸೊ ಅವನ ಕಡೆಗೆ ಓಡುವುದು ಅನ್ನೋದಕ್ಕೆ ವಿ ಸೇ ಟುವರ್ಡ್ಸ್. ದ ಬರ್ಗ್ಲರ್ ಮೇಡ್ ಅ ಮಿಸ್ಟೇಕ್ ಬೈ ರನ್ನಿಂಗ್ ಟುವರ್ಡ್ಸ್ ದ ಪೊಲೀಸ್ ಮ್ಯಾನ್. ದ ನೆಕ್ಸ್ಟ್ ಒನ್ ಇಸ್ ದ ಟೈಮ್ ಟೇಬಲ್ ಹ್ಯಾಸ್ ಬೀನ್ ಇನ್ ಫೋರ್ಸ್ ಡ್ಯಾಶ್ ಮಂಡೇ ಲಾಸ್ಟ್. ಕಳೆದ ಸೋಮವಾರದಿಂದ ಈ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡ್ತಾ ಇದ್ದೇವೆ ಅಂತ. ಸೊ ಸಿನ್ಸ್ ಮಂಡೇ ಲಾಸ್ಟ್ ಮಂಡೇ ಇಂದ ಅಂತ ತೋರಿಸೋದಕ್ಕೆ ವಿ ಸೇ ಸಿನ್ಸ್.
The next one, found guilty dash stealing. He was imprisoned for 6 months. ಅವನು ಕದಿಯುತ್ತಾ ಇದ್ದ ಕಾರಣ ಅವನನ್ನ 6 ತಿಂಗಳ ಕಾಲ ಜೈಲಿಗೆ ಹಾಕಲಾಯಿತು. ಸೊ ಫೌಂಡ್ ಗಿಲ್ಟಿ ಆಫ್ ಸ್ಟೀಲಿಂಗ್ ಅಂತ ನಾವು ಹೇಳ್ತೇವೆ. ಗಿಲ್ಟಿ ಆಫ್ ಸ್ಟೀಲಿಂಗ್. ದ ನೆಕ್ಸ್ಟ್ ಒನ್ ಇಸ್ ವೈ ಡಿಡ್ ಯು ಕನ್ಫೈನ್ ಯುವರ್ ಸೀಕ್ರೆಟ್ಸ್ ಡ್ಯಾಶ್ ಅ ಸ್ಟ್ರೇಂಜರ್. ಕನ್ಫೈಡಿಂಗ್ ಅ ಸೀಕ್ರೆಟ್ ಅಂದ್ರೆ ತಮ್ಮ ಗುಟ್ಟುಗಳನ್ನ ಒಬ್ಬ ಪರಿಚಯ ಇಲ್ಲದ ವ್ಯಕ್ತಿಗೆ ಹೇಳಿಕೊಳ್ಳೋದನ್ನ ಹೇಳ್ಬೋದು. ಸೊ ಕನ್ಫೈಡಿಂಗ್ ಯುವರ್ ಸೀಕ್ರೆಟ್ಸ್ ಟು ಅ ಸ್ಟ್ರೇಂಜರ್ ಇಸ್ ದ ಕರೆಕ್ಟ್ ಆನ್ಸರ್. Judged dash the results, the policy of the government was essentially successful. ದೊರಕಿರುವಂತಹ ಫಲಿತಾಂಶವನ್ನ ನೋಡಿದ್ರೆ ಗವರ್ಮೆಂಟ್ ತಂದಂತಹ ಪಾಲಿಸಿ ಯಶಸ್ವಿಯಾಗಿದೆ ಅಂತ ಅದರ ಅರ್ಥ. ಸೊ ಜಡ್ಜ್ಡ್ ಬೈ ದ ರಿಸಲ್ಟ್ಸ್. ಸೊ ಆನ್ಸರ್ ಇಸ್ ಬೈ. ನೆಕ್ಸ್ಟ್ ಒನ್ ಇಸ್ ವಿ ವರ್ ಡ್ಯಾಶ್ ಅ ಲಾಸ್ ಟು ನೋ ವಾಟ್ ಯು ಮೆಂಟ್ ಬೈ ಯೋರ್ ರಿಮಾರ್ಕ್. ವಿ ವರ್ ಎಟ್ ಲಾಸ್ ಅನ್ನೋದನ್ನ ನಾವು ಹೇಳ್ತೇವೆ. ಲಾಸ್ ಆಫ್ ವರ್ಡ್ಸ್ ಅಂತ ಯೂಶುವಲಿ ಹೇಳ್ತೇವೆ. ಲಾಸ್ ಆಫ್ ವರ್ಡ್ಸ್ ಅಂದ್ರೆ ಮಾತೆ ಹೊರಗೆ ಬರಲಿಲ್ಲ ಅಂತ. ಸೊ ವಿ ವರ್ ಎಟ್ ಲಾಸ್. ದ ನೆಕ್ಸ್ಟ್ ಒನ್ ಇಸ್ ಲೆಟ್ ಮೀ ಫಸ್ಟ್ ಅಕ್ವೈಂಟ್ ಯು ಡ್ಯಾಶ್ ದ ಫ್ಯಾಕ್ಟ್ಸ್. ನಾನು ಸತ್ಯವನ್ನ ನಿಮಗೆ ಫಸ್ಟ್ ಪರಿಚಯಿಸ್ತೇನೆ ಅಂತ ಅದರ ಅರ್ಥ ಅಕ್ವೈಂಟ್ ಯು ಅನ್ನೋದಕ್ಕೆ. ಸೊ ಲೆಟ್ ಮೀ ಫಸ್ಟ್ ಅಕ್ವೈಂಟ್ ಯು ವಿತ್ ದ ಫ್ಯಾಕ್ಟ್ಸ್. ನಿಜಾಂಶಗಳನ್ನ ಫಸ್ಟ್ ನಾನು ಹೇಳ್ತೇನೆ ಅಂತ ಅದರ ಅರ್ಥ. ಅಂಡ್ ದ ಲಾಸ್ಟ್ ಒನ್ ಅಂಡರ್ ದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್, it is dangerous to intrude dash the enemy's camp. Here the answer is it is dangerous to intrude on the enemy's camp. ವೈರಿಗಳ ಕ್ಯಾಂಪಿನ ಒಳಗೆ ಹೋಗುವುದು ಬಹಳ ಡೇಂಜರಸ್ ಆಗಿದೆ ಅಂತ. So on is the correct answer. With this we are done with the first part of our 8th lesson, prepositions and phrasal verb. We have completed the first part, prepositions, including the explanation, exercises and previous year questions. Next, with the second part of the same chapter, we are going to cover the phrasal verbs. So thank you. I hope you have understood the first part of prepositions. Thank you.